ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಏಪ್ರಿಲ್ 29ರ ಬುಧವಾರ ಸಂಜೆ 6:40ಕ್ಕೆ ಗೋಧೂಳಿ ಲಗ್ನದಲ್ಲಿ 54ನೇ ವರ್ಷದ ಉಚಿತ ಸಾಮೂಹಿಕ ವಿವಾಹ ಸಮಾರಂಭ ಯಶಸ್ವಿಯಾಗಿ ನೆರವೇರಿತು. ಈ ಸಂದರ್ಭದಲ್ಲಿ ಒಟ್ಟು 106 ಜೋಡಿಗಳು ವೈವಾಹಿಕ ಜೀವನಕ್ಕೆ ಕಾಲಿಟ್ಟರು. ಇದು ಕೇವಲ ಒಂದು ಪೀಳಿಗೆ ಕಾರ್ಯ. ನೇತ್ರಾವತಿ ನದಿ ತಟದಲ್ಲಿರುವ ಧರ್ಮಸ್ಥಳವು ಧಾರ್ಮಿಕ ಕೇಂದ್ರ ಮಾತ್ರವಲ್ಲದೆ ಸಾಮಾಜಿಕ ಸೇವೆಯಲ್ಲೂ ತನ್ನದೇ ಆದ ಸ್ಥಾನವನ್ನು ಮತ್ತೊಮ್ಮೆ ದೃಢಪಡಿಸಿತು. ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ನಡೆಯುತ್ತಿರುವ ಈ ಕಾರ್ಯಕ್ರಮವು ಮಿತವ್ಯಯ ಮತ್ತು ಸರಳತೆಯ ಸಂದೇಶವನ್ನು ಸಮಾಜಕ್ಕೆ ಸಾರಿತು. ಭಾಳ ಸಂತೋಷದಿಂದ ನನಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ. ಯಾಕೆಂದರೆ ಸುಮಾರು 72ನೇ ಇಸ್ವಿಯಲ್ಲಿ 1972ನೇ ಇಸ್ವಿ ಈ ಮದುವೆ ಪ್ರಾರಂಭ ಆದಾಗ ನಮಗೆ ಭಯ ಇತ್ತು, ಹೇಗೆ ಇದನ್ನು ವ್ಯವಸ್ಥೆ ಮಾಡೋದು ಅಂತ. 2ನೇ ವರ್ಷ ಬಂತು, 484 ಮದುವೆ ಆಯಿತು. 484 ಮದುವೆ ಅಂತಂದರೆ ಇದ್ದ ಬದ್ದ ಜಾಗದಲ್ಲೆಲ್ಲ ಚಪ್ಪರ ಹಾಕಿದೆವು. ನಮ್ಮ ಲಕ್ಕಂಠ ಶೆಟ್ಟರು ಅಂತೇಳಿ ಆಗ ನಮ್ಮ ಸಿಬ್ಬಂದಿಯ ಮುಖ್ಯಸ್ಥರಿದ್ದರು. ಅವರು ನಾವು ಸೇರಿ ಎಲ್ಲಿ ಎಷ್ಟು ಹಾಕಿದ್ರು, ಎಷ್ಟು ಲೆಕ್ಕ ಮಾಡಿದರೂ ಕೂಡ ಜನ ಇನ್ನೂ ಜಾಗಕ್ಕೆ ಕಡಿಮೆ ಆಗಿದೆ. ಹಾಗೆ 484 ಮದುವೆಗಳನ್ನು ಒಂದೇ ಸಲಕ್ಕೆ ವ್ಯವಸ್ಥೆ ಮಾಡಿದ ಹೆಮ್ಮೆ ನಮ್ಮ ಪಾಲಿಗಿದೆ. ಆ ಬಳಿಕ ಪ್ರತಿ ವರ್ಷವೂ ಕೂಡ ಮದುವೆ ಆಗ್ತಾ ಹೋಯಿತು. ಮತ್ತು ಆ ಸಂದರ್ಭದಲ್ಲಿ ಮದುವೆಗೆ ಭಾಳ ಪ್ರಾಶಸ್ತ್ಯ ಇದೆ. ಬಡತನ ಇತ್ತು ಸಮಾಜದಲ್ಲಿ. ಈಗ ಬಡತನವೂ ದೂರ ಆಗಿದೆ ಮತ್ತು ಅನೇಕ ರೀತಿಯಿಂದ ವ್ಯತ್ಯಾಸಗಳಾಗಿದೆ ಸಮಾಜದಲ್ಲಿ. ಈ ಎಲ್ಲ ಕಾರಣದಿಂದಾಗಿ ಈಗ ಮದುವೆಗಳ ಸಂಖ್ಯೆ ಕಡಿಮೆ ಆಗ್ತಿದೆ. ಮತ್ತೊಂದು ನಾವು ದೊಡ್ಡ ತಪ್ಪು ಮಾಡಿದ್ದೇನೆ ಅಂತಂದರೆ, ಬೇರೆ ಕಡೆ ಮದುವೆ ಆದಾಗ ಅವರು ಬಂದು ಇಲ್ಲಿ ಕೇಳಿದ್ರು ತಾಳಿ ಕೊಡಿ ಸ್ವಾಮಿ ಅಂತ. ಎಲ್ಲರೂ ತಿಳ್ಕೊಳ್ಳಿ, ಇಲ್ಲಿಂದ ಇನ್ನು ಮುಂದೆ ತಾಳಿಗಳನ್ನು ನಾವು ಕೊಡೋದಿಲ್ಲ ಅಂಥೇಳಿ ನಾವು ನಿಶ್ಚಯ ಮಾಡಿದ್ದೇವೆ. ಹೀಗಾಗಿ ಈ ಎಲ್ಲ ಕಾರ್ಯಕ್ರಮಕ್ಕೂ ಕೂಡ ನಮ್ಮ ಕ್ಷೇತ್ರದ ವತಿಯಿಂದ ಇನ್ನು ಮುಂದೆ ಇಲ್ಲಿಯೇ ಮದುವೆ ಆಗುತ್ತೆ. ಆದರೆ ನಾವು ಬೇರೆ ಕಡೆ ಕೊಟ್ಟು ಅಲ್ಲಿ ಮದುವೆ ಮಾಡಿ ಧರ್ಮಸ್ಥಳದಲ್ಲೇ ತಾಳಿ ಬಂದಿದೆ, ಧರ್ಮಸ್ಥಳದಲ್ಲೇ ಕಲ್ಯಾಣ ಬಂದಿದೆ ಅಂತ ಹೇಳುವಂಥ ಪರಿಪಾಠವನ್ನು ನಿಲ್ಲಿಸಬೇಕು ಅಂತ ನಾವೆಲ್ಲ ತೀರ್ಮಾನ ಮಾಡಿದ್ದೇವೆ. ಅಂತೂ ಈಗ ಇಲ್ಲಿ ಅನೇಕ ಮಂದಿ ದಾನಿಗಳಲ್ಲಿ ಬಲಗಡೆ ಕೂತಿದ್ದಾರೆ. ಇವರೆಲ್ಲ ಅನೇಕ ವಸ್ತುಗಳನ್ನು ದಾನ ಮಾಡಿದ್ದಾರೆ. ಕೆಲವರು ಮಂಗಲ್ಯ ದಾನ ಮಾಡಿದ್ದಾರೆ, ಕೆಲವರು ಚಿನ್ನದ ತಾಳಿಗಳನ್ನು ಕೊಟ್ಟಿದ್ದಾರೆ, ಕೆಲವರು ವಸ್ತ್ರಗಳನ್ನು ಕೊಟ್ಟಿದ್ದಾರೆ. ಮೊನ್ನೆ ಇತ್ತೀಚೆಗೆ ಚಿಕ್ಕಬಳ್ಳಾಪುರದ ಕಡೆ ವೀವರ್ಸ್ ಅಸೋಸಿಯೇಷನ್ ಮಗ್ಗ ಮಾಡುವವರು ಸೀರೆಗಳನ್ನು ಕೊಟ್ಟರು. ಈಗ ಅನೇಕ ರೀತಿಯಿಂದ ದಾನಗಳು ಬರ್ತಾಯಿದೆ. ಈ ಎಲ್ಲರ ಪ್ರೇರಣೆ ಮತ್ತು ಸಹಕಾರದಿಂದಾಗಿ ಒಳ್ಳೆಯ ರೀತಿಯಲ್ಲಿ ವ್ಯವಸ್ಥೆ ಆಗ್ತಾಯಿದೆ. ಎಲ್ಲರಿಗೂ ಕೂಡ ನಾನು ಶುಭವನ್ನು ಹಾರೈಸಿ, ಎಲ್ಲ ದಾನಿಗಳಿಗೂ ಕೂಡ ನೀವು ಕೊಟ್ಟಂಥ ದಾನ ಸದುಪಯೋಗ ಆಗಿದೆ ಅಂತ ಖಂಡಿತ ಇವತ್ತು ನಿಮಗೆ ಅನಿಸಿದೆ ಅಂತ ತಿಳಿದು ನಿಮ್ಮೆಲ್ಲರಿಗೂ ಕೂಡ ದೇವರ ಆಶೀರ್ವಾದವನ್ನು ಕೊಡ್ತೇನೆ. ಇದರ ಜೊತೆಗೆ ಶಾಸಕರೆಲ್ಲರೂ ಬಂದಿದ್ದಾರೆ, ಅವರಿಗೂ ಕೂಡ ನಮ್ಮ ಧನ್ಯವಾದಗಳನ್ನು ಹೇಳಿ, ಮನೆಗೆ ಹೋಗುವಾಗ ಖಾಲಿ ಕೈಯಲ್ಲಿ ವಧುವರು ಹೋಗಬಾರ್ದು. ಕೈ ತುಂಬ ವಸ್ತುಗಳನ್ನು ತಗೊಂಡು ಹೋಗ್ತಾರೆ. ಸ್ಟೈನ್ಲೆಸ್ ಸ್ಟೀಲ್ ಎಲ್ಲ ವಸ್ತುಗಳನ್ನು ಕೊಟ್ಟಿದ್ದೇವೆ, ಅದನ್ನು ಕೂಡ ನೀವು ಕೊಂಡೋಗ್ತಾ ಇರಬೇಕು ಅಂತ ಹೇಳ್ತಾ ಎಲ್ಲರಿಗೂ ಶುಭವನ್ನು ಹಾರೈಸ್ತೇನೆ. ಮತ್ತು ಮಂಜುನಾಥ ಸ್ವಾಮಿ ಅನುಗ್ರಹದಿಂದ ಇದುವರೆಗೆ ಯಾರೂ ಕೂಡ ಇಲ್ಲಿ ದಾಂಪತ್ಯ ವಿಚ್ಛೇದದ ಬಗ್ಗೆ ಇಲ್ಲಿ ದೂರು ಬಂದಿಲ್ಲ. ದಾಂಪತ್ಯ ಸರಿಯಾಗಿ ನಡೆಯೋದಿಲ್ಲ, ನಮಗೇನೋ ಸಮಸ್ಯೆ ಆಗಿದೆ ಯಾರೂ ಹೇಳ್ತಾ ಇಲ್ಲ. ಹಾಗಾಗಿ ಅದು ಒಂದೇ ನಮಗೆ ಸಂತೋಷ. ಇಲ್ಲಿ ವಿವಾಹ ಆದವರು ಸ್ಥಳದ ಗೌರವ, ಸ್ಥಳದ ಕೀರ್ತಿಯನ್ನು ಎತ್ತಿ ಹಿಡಿದಿದ್ದಾರೆ ಮತ್ತು ಭಾಳ ಶ್ರದ್ಧೆಯಿಂದ ಸಂಸಾರವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವರೆಲ್ಲರೂ ಕೂಡ ಅಭಿನಂದಿಸಿ, ನಿಮ್ಮೆಲ್ಲರಿಗೂ ಕೂಡ ದೇವರ ಅನುಗ್ರಹ ಇರಲಿ, ಶುಭವಾಗಲಿ ಅಂತ ಹೇಳಿ ಪ್ರಾರ್ಥಿಸಿ, ಈ ಮಂಜುನಾಥ ಸ್ವಾಮಿ ಅನುಗ್ರಹ ಎಲ್ಲರ ಮೇಲೆ ಇರಲಿ ಅಂತ ಹೇಳಿ ಪ್ರಾರ್ಥಿಸ್ತೀನಿ. ಸಾಮೂಹಿಕ ವಿವಾಹದ ಮೂಲಕ ಬಡ ಹಾಗೂ ಮಧ್ಯಮ ವರ್ಗದ ಕುಟುಂಬಗಳು ಮದುವೆ ವೆಚ್ಚದ ಭಾರದಿಂದ ಮುಕ್ತವಾಗಿದ್ದು, ಸಾಲದ ಸಂಕಷ್ಟದಿಂದ ದೂರವಾಗಲು ಸಹಾಯವಾಗಿದೆ. ವರದಕ್ಷಿಣೆ ಮತ್ತು ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕುವ ಮೂಲಕ ಸಮಾಜದಲ್ಲಿ ಉತ್ತಮ ಬದಲಾವಣೆಗೆ ಈ ಕಾರ್ಯಕ್ರಮ ಕಾರಣವಾಯಿತು. ವಧುವರರಿಗೆ ಅಗತ್ಯ ವಸ್ತುಗಳು ಮತ್ತು ಮಾಂಗಲ್ಯ ಸೇರಿದಂತೆ ಮೂಲಭೂತ ವ್ಯವಸ್ಥೆಗಳನ್ನು ಕ್ಷೇತ್ರದಿಂದಲೇ ಉಚಿತವಾಗಿ ಒದಗಿಸಲಾಯಿತು. ಎಲ್ಲ ವಧುವರರು ನಮ್ಮ ದಾಂಪತ್ಯ ಜೀವನಕ್ಕೆ ಪ್ರೇರಣೆ ಅಂತ ಹೇಳಿ ಪೂಜ್ಯ ಗಾಂಧೀಜಿ ಮತ್ತು ಮಹರ್ಷಿಯನ್ನು ನೀವು ಪ್ರೇರಣೆಯಾಗಿ ತಗೊಂಡು ನಿಮ್ಮ ಜೀವನ
ಒಂದು ಒಳ್ಳೆ ರೀತಿಯಲ್ಲಿ ಆಗ್ಲಿಕ್ಕೆ ಅವರ ಪ್ರೇರಣೆ ಮತ್ತು ಅವರ ಆಶೀರ್ವಾದ ಖಂಡಿತ ಇದ್ದೇ ಇದೆ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಹಳ ಸಂತೋಷ ಪಡ್ತೇನೆ. ಯಾಕಂತ ಹೇಳಿದ್ರೆ ಪೂಜ್ಯ ಕಾಮಂದರು 54 ವರ್ಷದ ಹಿಂದೆ ಕ್ಷೇತ್ರದಲ್ಲಿ ಸಾಮೂಹಿಕವಾಗಿರತಕ್ಕಂಥ ವಿವಾಹವನ್ನು ಏರ್ಪಾಡು ಮಾಡುವ ಮೂಲಕ ಇವತ್ತು ಸಾವಿರಾರು ಜನ ಈ ಒಂದು ಕ್ಷೇತ್ರದಲ್ಲಿ ಸಾಮೂಹಿಕ ವಿವಾಹ ಸಮಾರಂಭದಲ್ಲಿ ತಮ್ಮ ದಾಂಪತ್ಯ ಜೀವನಕ್ಕೆ ಮುನ್ನುಡಿಯನ್ನು ನೀಡತಕ್ಕಂಥ ಕೆಲಸ ಕಾರ್ಯಗಳಾಗಿದೆ. ಧಾರ್ಮಿಕ ಪಾವಿತ್ರ್ಯ ಮತ್ತು ಶಿಸ್ತುಬದ್ಧ ವಿಧಿವಿಧಾನಗಳೊಂದಿಗೆ ನಡೆದ ಈ ವಿವಾಹ ಸಮಾರಂಭವು ನವದಂಪತಿಗಳಲ್ಲಿ ಹೊಸ ಜೀವನದ ಆತ್ಮವಿಶ್ವಾಸವನ್ನು ತುಂಬಿತು. ಸರಳ ಮದುವೆಯ ಮಹತ್ವವನ್ನು ಸಾರುವ ಈ ಯೋಜನೆ ಮತ್ತೊಮ್ಮೆ ಆದರ್ಶ ಮಾದರಿಯಾಗಿ ಹೊರಹೊಮ್ಮಿತು.